ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ರಾಜ್ಯಾದ್ಯಂತ ಬಹುತೇಕ ಕಳ್ಳರ ಹಾವಳಿ ಸಹ ಹೆಚ್ಚಾಗಿದೆ. ಮನೆಗೆ ಬೀಗ ಹಾಕಿ ಹೋದರೆ ಸಾಕು, ಮತ್ತೆ ಮರಳಿ ಬಂದಾಗ ಕಳ್ಳತನ ಆಗಿರುವಂತಹ ಪ್ರಕರಣಗಳು ಕೂಡ ನಾವು ಕಾಣಬಹುದು. ಇಂತಹ ಒಂದು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಕೂಡ ಗದಗ ಪೊಲೀಸ್ ಇಲಾಖೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಸಹ ಈಗ ಮಾಡಿಕೊಂಡಿದೆ. ಅದರಲ್ಲೂ ಯಾರಾದರೂ ಊರಿಗೆ ಹೋಗ್ತೇವೆ ಅಂಥೇಳಿ ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಹೇಳಿದರೆ ಸಾಕು, ತಕ್ಷಣವೇ ಒಂದು ಅರ್ಧ ಗಂಟೆಯಲ್ಲಿ ಮನೆಗೆ ಬಂದು ಒಂದು ಮೊಬೈಲ್ CCTVಯನ್ನು ಅಳವಡಿಸಿ ಆ ಒಂದು ಮನೆಯನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತಗೊಳ್ಕೊಳ್ತಾರೆ. ಯಾವುದೇ ರೀತಿ ಕಳ್ಳರು ಬಂದರೆ ಸಾಕು, ಡೋರನ್ನು ಯಾರೇ ಟಚ್ ಮಾಡಿದರೆ ಸಾಕು, ಅದು ಸೈರನ್ ಅನ್ನ ಹೊಡೆಯುತ್ತೆ. ಈ ಒಂದು ಯೋಜನೆಗೆ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತಕ್ಕಂಥ ಒಂದು ಯೋಜನೆಯನ್ನ ಗದಗ SP ಆಗಿರ್ತಕ್ಕಂಥ ರೋಹನ್ ಜಗದೀಶ್ ಅವರು ಕೂಡ ಈಗ ಕಾರ್ಯರೂಪಕ್ಕೆ ತಂದಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು 12 ಪೊಲೀಸ್ ಠಾಣೆಗಳಿದ್ದಾವೆ. ನರಗುಂದ ಆಗಿರ್ಬೋದು, ಗದಗ ಆಗಿರ್ಬೋದು, ಗದಗ ಟೌನ್ ಆಗಿರ್ಬೋದು, ಮತ್ತು ಗ್ರಾಮೀಣ ಆಗಿರ್ಬೋದು, ಮುಳುಗುಂದ ಸೇರಿದಂತೆ ಅನೇಕ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಬಹುತೇಕ 12 ಪೊಲೀಸ್ ಠಾಣೆಗಳಿದ್ದಾವೆ. ಎಲ್ಲ ಪೊಲೀಸ್ ಠಾಣೆಗಳಲ್ಲಿಯೂ ಸಹ ಈಗ ಮೊಬೈಲ್ CCTVಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಈಗಾಗಲೇ ಕೊಡಲಾಗಿದೆ. ಸುಮಾರು 30 CCTVಗಳು ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಯಾಕಂದ್ರೆ ಯಾರಾದರೂ ಊರಿಗೆ ಹೋಗ್ತೇವೆ, 1 ದಿನ 2 ದಿನ 3 ದಿನ 4 ದಿನ ಏನಾದರೂ ಊರಿಗೆ ಹೋದ್ರೆ, ನೆಂಟರ ಮನೆಗೆ ಕಾರ್ಯಕ್ರಮಗಳಿಗೆ ಹೋದ್ರೆ, ಮದುವೆ ಆಗಿರ್ಬೋದು, ಮುಂಜೆ ಆಗಿರ್ಬೋದು, ಇನ್ನು ಗೃಹ ಪ್ರವೇಶಗಳಾಗಿರ್ಬೋದು, ಇನ್ನು ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ಹೋಗುವಂತ ಪ್ರವಾಸಿಗರ ಇದ್ದಾರೆ ಏನಂತಾರೆ, ಅವರು ಸಹ ಮನೆಗೆ ಬೀಗ ಹಾಕಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಟೋಲ್ ಫ್ರೀ ನಂಬರ್ ಏನಿದೆ ಆ ಒಂದು ವಾಟ್ಸಾಪ್ಗೆ ತಮ್ಮ ಆಧಾರ್ ಕಾರ್ಡ್ ಮತ್ತು ತಮ್ಮ ಲೊಕೇಶನ್ ಅನ್ನ ಶೇರ್ ಮಾಡಿದ ತಕ್ಷಣವೇ ಪೊಲೀಸರು ಕೂಡ ಬಂದು ತಕ್ಷಣ ತಮ್ಮ ಮನೆಗೆ CCTVಯನ್ನು ಅಳವಡಿಸಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ಕಳ್ಳರ ಹಾವಳಿಯನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಗದಗ SP ರೋಹನ್ ಜಗದೀಶ್ ಇದೊಂದು ಮಹತ್ವದ ಕಾರ್ಯವನ್ನ ಈಗ ಆರಂಭಿಸಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ರೋಹನ್ ಜಗದೀಶ್ ಅವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ ನಾವು ವಿಶೇಷವಾಗಿ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಜನಸಾಮಾನ್ಯರಿಗೆ ಒಂದು ಭದ್ರತಾ ವಿಚಾರದಲ್ಲಿ ಅವರಿಗೆ ಸುರಕ್ಷತೆಯನ್ನು ಮೂಡಿಸ್ಬೇಕು ಅಂತ ಹೇಳಿ ಇದೊಂದು ಕಾರ್ಯಕ್ರಮನ ನಾವು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಅಂದರೆ ಕಂಟ್ರೋಲ್ ರೂಮಲ್ಲಿ ಒಂದಷ್ಟು ಕ್ಯಾಮ್ರಾನ ನಾವು ಪರ್ಚೇಸ್ ಮಾಡಿ ಇಟ್ಟಿದ್ದೀವಿ. ಇವು ಮೊಬೈಲ್ ಕ್ಯಾಮ್ರಾಸ್ ಇರುತ್ತೆ. ಅಂದರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೊಗೊಂಡೋಗಿ ಅದನ್ನು ಟೆಂಪ್ರರಿಯಾಗಿ ಫಿಟ್ ಮಾಡಿ ಆನಂತರ ಅದನ್ನು ನಾವು ಬೇರೆ ಕಡೆಗೆ ರವಾನೆ ಮಾಡೋವಂಥ ಕ್ಯಾಮ್ರಾಸ್ ಆಗಿದ್ದು, ಇದರಲ್ಲಿ ನಾವು 4G ಸಿಮ್ ಕಾರ್ಡ್ಸ್ನ ಕೂಡ ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಈ ಕ್ಯಾಮ್ರಾಸ್ನ ನಾವು ಈ ಲಾಕ್ಡ್ ಹೌಸ್ ಮಾನಿಟರಿಂಗ್ಗೆ ಯೂಸ್ ಮಾಡ್ತೀವಿ. ಇದನ್ನು ಹೆಂಗೆ ಬಳಕೆ ಮಾಡೋದು ಅಂತ ಹೇಳಿದರೆ, ಯಾವುದೇ ಗದಗ ಜಿಲ್ಲೆಯಲ್ಲಿ ಯಾವುದೇ ನಾಗರಿಕರಾಗಿದ್ರಿ, ಅವರು ಮನೆಯಿಂದ ಯಾವುದೇ ಒಂದು ಕಾರಣಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಅವ್ರ ಮನೆಗೆ ಸುರಕ್ಷತೆ ಬೇಕು ಅಂತ ಹೇಳಿದರೆ ಅವರು ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಅಥವಾ ಯಾವುದೇ ಅಧಿಕಾರಿಗೆ ಫೋನ್ ಮಾಡಿ ಅಥವಾ ನಮ್ಮದು ಪ್ರಭುನಡೆಗೆ ಪ್ರಭುತ್ವ ಈ ಪ್ರಪ್ರ ಅಂತ ನಾವೇನು ಪ್ರಾರಂಭ ಮಾಡಿದ್ದೀವಿ, ಇಲ್ಲಿ ಕೂಡ ಅವರು ಬಂದು ಒಂದು ರಿಕ್ವೆಸ್ಟ್ನ ರೇಸ್ ಮಾಡಬೇಕು. ನಾನು ಇಷ್ಟು ದಿನ ನಾವು ಮನೇಲಿ ಇರೋಂಗಿಲ್ಲ, ಈ ಸಮಯದಲ್ಲಿ ತಾವು ನಮ್ಮ ಮನೆ ಹೊರಗಡೆ ಆಗಲಿ, ಡೋರ್ ಫೇಸಿಂಗ್ ಆಗಲಿ, ತಾವು ಬಂದು ಹಿಂದಿನ ಬಾಗಿಲಿಗಾಗಲಿ ಮುಂದಿನ ಬಾಗಿಲಿಗಾಗಲಿ ಇಂಥ ಒಂದು ಕ್ಯಾಮ್ರಾನ ತಾವು ಫಿಟ್ ಮಾಡಿ ಹೋಗಿ ಅಂತ ಹೇಳಿ ನಮಗೆ ಅವರು ಹೇಳಬೇಕಾಗುತ್ತೆ. ಗದಗ ಜಿಲ್ಲೆಯಲ್ಲಿ ಯಾವುದೇ ನಗರ ಆಗಿರಲಿ, ಯಾವುದೇ ಗ್ರಾಮ ಆಗಿರಲಿ, ಸಣ್ಣ ಹಳ್ಳಿ ಆಗಿರಲಿ, ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ನಾಗರಿಕರು ನಮಗೆ ಈ ವ್ಯವಸ್ಥೆನ ಅವರು ಕೇಳಲಿಕ್ಕೆ ಅವರು ಬಯಸ್ಬೋದು. ಸೊ ನಮ್ಮ ನಿಯಂತ್ರಣ ಕೊಠಡಿಯವರು ಮತ್ತು ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾನ ಪ್ಲೇಸ್ ಮಾಡುತ್ತೆ. ಇದ್ರದ್ದು ಡೈರೆಕ್ಟ್ ಫೀಡ್ ನಮ್ಮ ಕಂಟ್ರೋಲ್ ರೂಮಲ್ಲಿರೋ iPadಲ್ಲಿ ಅದು ಬರುತ್ತೆ. ಇದು ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ನಿಯಂತ್ರಣ ಕೊಠಡಿಯಲ್ಲಿ ಯಾವಾಗಲೂ 24 ಗಂಟೆ ಸಿಬ್ಬಂದಿಯವರು ನಿಯೋಜನೆ ನಾವು ಮಾಡಿದ್ದು, ಅವರು ಇದನ್ನು ವಾಚ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ಈ ಕಳ್ಳತನ ಮಾಡಲಿಕ್ಕೆ ಯಾರನ್ನ ಪ್ರಯತ್ನ ಪಟ್ಟಿದ್ದಲ್ಲಿ ಈ ಚಿತ್ರೀಕರಣ ನಮಗೆ ಸರಿಯಾಗಿ ಆಗುತ್ತೆ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ಪೊಲೀಸ್ ಇಲಾಖೆಯ SP ಆಗಿರ್ತಕ್ಕಂಥ ರೋಹನ್ ಜಗದೀಶ್ ಅವರ ಮಾತನ್ನ. ಪೊಲೀಸ್ ಇಲಾಖೆ ಕಳ್ಳರ ಮೇಲೆ ಒಂದು ಹದ್ದಿನ ಕಣ್ಣನ್ನು ಈಗ ಇಟ್ಟಿರುವಂಥದ್ದು. ಯಾರೇ ಕಳ್ಳರು ಬರಲಿ, ಆ ಕಳ್ಳರು ಬಂದ ತಕ್ಷಣ ಆ ಒಂದು CCTV ಸೈರನ್ ಅನ್ನ ಹೊಡೆಯುತ್ತೆ. ತಕ್ಷಣ ಕಂಟ್ರೋಲ್ ರೂಮಿಂದ ಅಲ್ಲಿ ನಿಯರೆಸ್ಟ್ ಇರ್ತಕ್ಕಂತಹ ಪೊಲೀಸರಿಗೆ ಒಂದು ಮಾಹಿತಿ ಹೋಗುತ್ತೆ. ಆ ಒಂದು ತಕ್ಷಣ ಮಾಹಿತಿ ಮುಟ್ಟಿದ 10 ನಿಮಿಷದಲ್ಲಿ ಸಹ ಪೊಲೀಸರು ಆ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಯಾಕಂದ್ರೆ ಈ ಒಂದು ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಈ ಒಂದು ಮಹತ್ವದ ಕಾರ್ಯವನ್ನು ಸಹ ಈಗ ಆರಂಭವಾಗಿದೆ. ಇದರ ಸದುಪಯೋಗಗಳನ್ನು ಕೂಡ ಸಾಕಷ್ಟು ಜನರು ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಸಹ ಊರು ಬಿಟ್ಟು ಹೋಗ್ತಾ ಇದ್ದಾರೆ, ನೆಂಟರ ಮನೆಗೆ ಆಗಿರ್ಬೋದು, ಪ್ರವಾಸಕ್ಕಾಗಿರ್ಬೋದು, ಇನ್ನು ಮತ್ತೊಂದು ಕಾರ್ಯಕ್ರಮಗಳಿಗೆ ಹೋಗ್ತಕ್ಕಂಥ ಜನರು ಇದ್ದಾರೆ. ಅವರು ಹೋಗುವ ಮುಂಚೆ
ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಟ್ಟು ಮನೆಗೆ CCTVಯನ್ನು ಅಳವಡಿಸಿಕೊಳ್ಳುವಂಥದ್ದು, ಅದು ಕೂಡ ಉಚಿತವಾಗಿ ಬಂದು ಪೊಲೀಸರು ಈ ಒಂದು CCTVಯನ್ನು ಅಳವಡಿಸಿ ಹೋಗ್ತಾರೆ. ಯಾವುದೇ ರೀತಿ ಪ್ರೈಸ್ ಸಹ ಇಲ್ಲ. ಹೀಗಾಗಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಒಡವೆಗಳಾಗಿರ್ಬೋದು, ನಗದುಗಳಾಗಿರ್ಬೋದು, ಯಾವುದೇ ರೀತಿ ಕಳ್ಳತನ ಆಗದೆ ಹಾಗೆ ಪೊಲೀಸರು ಕೂಡ 24/7 ಅದನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ತಾರೆ. ಇಂಥದ್ದೊಂದು ಮಹತ್ವದ ಕಾರ್ಯ ಈಗ ಗದಗದಲ್ಲಿಯೂ ಸಹ ಆರಂಭವಾಗಿದೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಸಾಕಷ್ಟು ಜನರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಮೊದಲೆಲ್ಲ ಭಯ ಆಗ್ತಿತ್ತು ರೀ ಸರ. ಈಗ ಪೊಲೀಸವ್ರು ಬಂದು ನಮ್ಮ ಮನೆಯೊಳಗೆ CC ಕ್ಯಾಮ್ರಾ ಕುಂದ್ರಿಸಿ ಹೋದಾಗಿಂದ ನಮ್ಗೆ ಫ್ರೀ ಆಗೈತೆ ರೀ ಸರ. ಏನೂ ಪ್ರಾಬ್ಲಮ್ ಆಗಲ್ಲ ರೀ ಸರ. ಏನಾದ್ರೂ ನಾವೆಲ್ಲ ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ನಾವು ಏನೋ ಬಂಗಾರ ಅಥವಾ ಬೆಳ್ಳಿ ಮಾಡ್ಕೊಂಡಿರ್ತೀವಿ ಸರ. ನಾವೆಲ್ಲರೂ ಫಂಕ್ಷನಿಗೆ ಹೋದ್ವಿ ಅಂದ್ರೆ ನಮ್ಮ ಚಿಂತೆಲ್ಲ ಈ ಕಡೆನೇ ಮನೆ ಕಡೆನೇ ಆಗ್ಬಿಡ್ತೈತೆ ರೀ ಸರ. ಈಗ ಆ ಪ್ರಾಬ್ಲಮ್ ಏನೂ ಬರಲ್ಲ ರೀ ಸರ. ಎಲ್ಲ ಸರ್ ಎಲ್ಲ ಬಂದು ನಮ್ಮ ಮನೆಗೆ ಬಂದು ಅವರು ನಮ್ಮ ಮನೆಗೆ ಇದನ್ನು ಮಾಡಿ ನಿಮ್ಮ ಮನೆಗೆ ಇದು ಏನೂ ಪ್ರಾಬ್ಲಮ್ ಆಗ್ಲಾರ್ದಂಗೆ ಬಂದು ಮಾಡಿಕೊಡ್ತೀವಿ ಅಂತಂದು ಸರ್ ಇವತ್ತು ಬೆಳಗ್ಗೆಲ್ಲ ಕರ್ಕೊಂಬಂದು CC ಕ್ಯಾಮ್ರಾ ಇದನ್ನು ಮಾಡಿ ಹೋದ್ರಿ ಸರ ನಮ್ಮ ಮನೆಗೆ. ನಾವು ಧಾರವಾಡಕ್ಕೆ ಹೊಂಟಿದ್ದೀವಿ ರೀ ಸರ ಫಂಕ್ಷನಿಗೆ. ಫಂಕ್ಷನ್ ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತಂದು ನಮ್ಗೆ ಧೈರ್ಯ ತುಂಬಿದ್ರಿ ಪೊಲೀಸ್ ಇಲಾಖೆಯವರು. ಇನ್ಮೇಲೆ ನಾವು ಆರಾಮಾಗಿ ಎಲ್ಲಿ ಹೋದ್ರೂ ನಮ್ಗೆ ತೊಂದರೆ ಇಲ್ಲ ರೀ ಸರ್. ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀವಿ ರೀ ಸರ್. ಧಾರವಾಡದಾಗ ಫಂಕ್ಷನ್ ನಿಮಿತ್ತ 2 ದಿವಸ ಊರಿಗೆ ಹೋಗೋದು ಬಂತು ಸರ. ಅದಕ್ಕೆ ನಾವು ಪೊಲೀಸ್ ಇಲಾಖೆದು ಒಂದು 112 ಹೆಲ್ಪ್ಲೈನ್ ಐತಲ್ಲ ಸರ, CCTV ಫಿಕ್ಸ್ ಮಾಡೋದು, ಅದಕ್ಕೆ ಕರೆ ಮಾಡಿದ್ವಿ ಸರ. ಕರೆ ಮಾಡಿದ ತಕ್ಷಣ ಒಂದು 10 ನಿಮಿಷಕ್ಕೆ ಸಿಬ್ಬಂದಿ ಬಂದರು ಸರ. ಸಿಬ್ಬಂದಿ ಬಂದು ಇದ್ರ ಬಗ್ಗೆ ಎಲ್ಲ ವಿವರಿಸಿದ್ರು ಸರ. ವಿವರಿಸಿಂದ ನಾವು ಪ್ರತಿ ಸಲ ಊರಿಗೆ ಹೋಗೋ ಮುಂದೆ ನಮಗೆ ಹೆದರಿಕೆಯಿಂದ ಹೋಗೋಕೆ ಹಿಂದೆ ಮುಂದೆ ಮಾಡ್ತಿದ್ವಿ ಸರ. ಅದಕ್ಕೆ ಮತ್ತು ಇದು ಬಂದು ಕ್ಯಾಮ್ರಾ ಫಿಕ್ಸ್ ಮಾಡಿದ್ರು, ಇದೆಲ್ಲ ಹೇಳಿ ಈಗ ನಾವು ನಮ್ಮ ಫಂಕ್ಷನಿಗೆ ಆರಾಮ ಹೋಗಿ ನಿರ್ಭೀತಿಯಾಗಿ ಹೋಗಿ ಬರೋವಂಗೆ ಆಯ್ತು ಸರ. ಈ ಮೊದ್ಲಕ್ಕೆ ಯಾಕೆ ಭಯ ಆಕಿತ್ತಂದ್ರೆ ಸರ, ಈಗ ರೀಸೆಂಟ್ ಒಂದು 2-3 ಇಯರ್ಸಲ್ಲೇ ಸರ ಇಲ್ಲೇ ನಮ್ಮ ಮನೆ ಎದುರುಗಡೆ ಆ ನೆಕ್ಸ್ಟ್ ಲೈನ್ಯಾಗ ಕಳುವಾಗ್ಯಾವ ಸರ ಜಗ್ಗ. ಮತ್ತು ನಮ್ಮ ಹಿಂದಲಿ ಏರಿಯಾದಾಗೂ ಕಳುವಾಗ್ಯಾವು. ಹೀಗಾಗಿ ತ್ರಾಸಪಟ್ಟು ಎಲ್ಲ 1 ರೂಪಾಯಿ ಕೂಡಿಸಿ ಬಂಗಾರ ತೊಗೊಂಡಿರ್ತೀವಿ ಸರ. ಅವು ಕಳುವಾದವು ಅಂದ್ರೆ ಹೊಳ್ಳಿ ನಮಗೆ ಹೊಳೆ ತೊಗೊಳಕ್ಕೆ ಹೋಗಲ್ಲ. 10 ವರ್ಷ ಬೇಕು, 20 ವರ್ಷ ಬೇಕು. ಹೀಗಾಗಿ ಹೋಗಾಕ ಫಂಕ್ಷನಿಗೆ ತಪ್ಪಿಸ್ತಿದ್ವಿ ಸರ. ನಮ್ಮ ಮಿಸ್ಸಸ್ಸರ ಹೋಗಿದ್ವಿ, ಇಲ್ಲ ಅವ್ರ ಮನೆಗೆ ಇರ್ತಿದ್ರೆ ನಾವರ ಹೋಗಿ ಬರ್ತಿದ್ವಿ. ಹೀಗೆಲ್ಲ ತೊಂದರೆ ಆಕಿತ್ತು ಸರ. ಇದರಿಂದ ಮತ್ತು ಇದೆಲ್ಲ ಪೊಲೀಸ್ ಇದು ಹೊಸದಾಗಿ 112 ಹೆಲ್ಪ್ಲೈನ್ ಮಾಡ್ರಲ್ಲ ಸರ, ನಮಗೆ ಭಾಳ ಅನುಕೂಲ ಆಯ್ತು ಸರ. ವೀಕ್ಷಕರು ಕೇಳಿದಲ್ಲ ಸಾರ್ವಜನಿಕರ ಮಾತನ್ನ. ಯಾಕಂದರೆ ಪೊಲೀಸ್ ಇಲಾಖೆ ಮಹತ್ವದ ಕಾರ್ಯ ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ತಕ್ಷಣ ಅಲ್ಲಿ CCTV ಅಳವಡಿಸಿದ ತಕ್ಷಣ ಆ ಮನೆಯ ಸಂಪೂರ್ಣವಾದ ಕಣ್ಗಾವಲು CCTV ಸಹ ಅಳವಡಿಸಿಕೊಂಡು ಈಗ ಮಾನಿಟರಿಂಗ್ ಮಾಡ್ತಾರೆ. ಯಾರಾದರೂ ಬಂದು ಕಳ್ಳರು ಆ ಒಂದು ಮನೆಯನ್ನು ಟಚ್ ಮಾಡಿದರೆ ಅಥವಾ ಡೋರನ್ನು ತೆಗೆದ ತಕ್ಷಣ ಅದು ಸೈರನನ್ನು ಹಾಕಿದ ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಹೋದ ತಕ್ಷಣ 10 ನಿಮಿಷದಲ್ಲಿ ಪೊಲೀಸರು ಸಹ ತಮ್ಮ ಮನೆಗೆ ಬಂದು ಅಲ್ಲಿ ಆಗ್ತಕ್ಕಂಥ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಈಗಾಗಲೇ ಮುಂದಾಗಿದ್ದಾರೆ. ಯಾಕಂದರೆ ಈ ಒಂದು ಯೋಜನೆಯನ್ನು ಗದಗ ಜಿಲ್ಲೆಗೆ ಮಾತ್ರ ಸೀಮಿತ ಆಗಬಾರ್ದು, ರಾಜ್ಯಾದ್ಯಂತ ಈ ಯೋಜನೆ ಜಾರಿಗೆ ಬಂದರೆ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಹೀಗಾಗಿ ಜನರು ಕೂಡ ಭಯದಿಂದ ತಮ್ಮ ಊರುಗಳಿಗಾಗಿರ್ಬೋದು, ಪ್ರವಾಸಕ್ಕಾಗಿರ್ಬೋದು, ನೆಂಟರ ಮನೆಗೆ ಕಾರ್ಯಕ್ರಮಗಳಿಗೆ ಹೋಗಲು ಕೂಡ ಭಯವನ್ನು ಪಡ್ತಾ ಇದ್ರು. ಅವರೀಗ ಭಯ ಪಡದೆ ಹೋಗುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇದು ಪೊಲೀಸ್ ಇಲಾಖೆಯ ಒಂದು ಮಹತ್ವದ ಕಾರ್ಯ. ಈಗ ಸಾಕಷ್ಟು ಜನರು ಕೂಡ ಕೃತಜ್ಞತೆಗಳನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.